ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸರಸ್ವತಿ. ಈಗ ಮೀನು ಸಾರು ಮಾಡೋಣ ಬನ್ನಿ. ಹೇಗೆ ಮಾಡೋದು ಅಂತ ನೋಡೋಣ. 2.5 kg ಫಿಶ್ ತೊಗೊಂಡಿದ್ದೀನಿ. ಒಂದು ಬಾಣಲೆಯಲ್ಲಿ 100 ಗ್ರಾಮ್ಸ್ ಆಯಿಲ್ ಹಾಕಿ 2 ಎಡಿಯಷ್ಟು ಬೆಳ್ಳುಳ್ಳಿ ಹಾಕಿ ಅದನ್ನು ಗೋಲ್ಡನ್ ಕಲರ್ ಥರ ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲೇ ಸ್ವಲ್ಪ ಶುಂಠಿ ಹಾಕ್ಕೊತೀನಿ, ಒಂದು ಎಲೆಯಷ್ಟು. ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳೋಣ. ಕೊಬ್ಬರಿ ಆಮೇಲೆ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ರೆಡ್ಡಿಶಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದರಲ್ಲೇ ಒಂದು 4 ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. 2.5 kg ಅಲ್ವಾ, ಸ್ವಲ್ಪ ಈರುಳ್ಳಿ ಇಡಿಸುತ್ತೆ. ಸ್ವಲ್ಪ ಗೋಲ್ಡನ್ ಕಲರ್ ಥರ ಫ್ರೈ ಮಾಡ್ಕೊಳ್ಳೋಣ. ಇದು ಅದರಲ್ಲೇ ತೆಂಗಿನಕಾಯಿ ಹಾಕ್ಕೊಳ್ಳೋಣ. ತೆಂಗಿನಕಾಯಿ ಹಾಕ್ಕೊಂಡ್ಮೇಲೆ ಫ್ರೈ ಮಾಡೋದು ಬೇಡ. ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, ಒಂದು ಸ್ಪೂನ್ ಮೆಣಸು ಹಾಕ್ಕೊಂಡಿದ್ದೀನಿ. ಹುಣ್ಸೆಹಣ್ಣು ನೋಡಿ, ಒಬ್ಬೊಬ್ರು ಕಮ್ಮಿ ಹಾಕ್ತಾರೆ, ಜಾಸ್ತಿ ಹಾಕ್ತಾರೆ, ನೋಡ್ಕೊಂಡು ಹಾಕಿ. ಈಗ ಬೇರೆ ಪಾತ್ರೆಯಲ್ಲಿ 100 ml ಆಯಿಲ್ ಹಾಕ್ಕೊಂಡಿದ್ದೀನಿ. ಸಾಸಿವೆ 1 ಸ್ಪೂನು, ಮೆಂತ್ಯ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಕೆರಬೇವಿನ ಸೊಪ್ಪು, ಸ್ವಲ್ಪ ಸಾಂಬಾರು ಈರುಳ್ಳಿ ಹಾಕಿದ್ದೀನಿ. ಒಂಚೂರು ಜಾಸ್ತಿನೇ ಹಾಕಿ ಸಾಂಬಾರು ಈರುಳ್ಳಿ. ಸ್ವಲ್ಪ ಗೋಲ್ಡನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಹುಣ್ಸೆಹಣ್ಣು ರಸ ತಗೊಂಡಿದ್ದೀನಿ ರುಬ್ಕೊಂಡು. ಆಮೇಲೆ ಇದೆಲ್ಲ ಫ್ರೈ ಮಾಡ್ಕೊಂಡಿರೋದನ್ನು ಅದನ್ನು ರುಬ್ಕೊಳ್ಳೋಣ ಬನ್ನಿ. ರುಬ್ಕೊಂಡು ಸಾಂಬಾರು ಪುಡಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಧನಿಯಾ ಪುಡಿ 1 ಸ್ಪೂನು, ಖಾರದ ಪುಡಿ 1.5 ಸ್ಪೂನು, ಆಚಿ ಸಾಂಬಾರು ಪುಡಿ 1 ಸ್ಪೂನ್ ಎತ್ಕೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಹುಣ್ಸೆಹಣ್ಣು ರಸ ಹಾಕ್ಕೊಂಡು ಇದರಲ್ಲಿ ರುಬ್ಕೊಳ್ಳಿ. ಈಗ ಈರುಳ್ಳಿ ಗೋಲ್ಡನ್ ಫ್ರೈ ಬಂದಿದೆಯಲ್ಲ, ರುಬ್ಕೊಂಡಿರೋ ಮಸಾಲ ಎತ್ತಿ ಅದರಲ್ಲಿ ಹಾಕ್ಕೊಳ್ಳಿ. ಒಂಚೂರು ನೀರು ಕಮ್ಮಿನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂಚೂರು ಮುಂದೆನೇ ಹಾಕ್ಕೊಳ್ಳಿ ಉಪ್ಪು. ಹುಳಿ ಹಾಕ್ತೀವಲ್ಲ, ಅದಕ್ಕೆ ಉಪ್ಪು ಜಾಸ್ತಿನೇ ಹಿಡಿಯುತ್ತೆ ಸ್ವಲ್ಪ. ನೋಡಿ, 2.5 kg ಇದು ಮೀನು. ಈ ಥರ ಬೇಯಿಸ್ಕೊಳ್ಳಿ. ಈ ಥರ ಸ್ವಲ್ಪ ಗಟ್ಟಿಗಾಗಲಿ. ಆ ಕಡೆ ಒಂದು ಈ ಕಡೆ ಒಂದು ಹಾಕಿ, ಒಂದೇ ಜಾಗದಲ್ಲಿ ಹಾಕ್ಬಿಡಿ ಫಿಶ್ಶು. ಆ ಕಡೆ ಮೂಲೆ ಈ ಕಡೆ ಮೂಲೆ ಆ ಥರ ಹಾಕಿ. ಫಿಶ್ ಹಾಕ್ಬಿಟ್ಟು ಜಾಸ್ತಿ ಕಲ್ಸಕ್ಕೆ ಹೋಗ್ಬಿಡಿ. ಇದು ಚಿಕನ್ ಮಟನ್ ಥರ ಅಲ್ಲ, ಒಂದು 10-15 ಮಿನಿಟ್ಸ್ ಒಳಗಡೆ ನಿಮಗೆ ರೆಡಿ ಇರುತ್ತೆ. ನಾನು ತಲೆನೂ ಹಾಕಿದ್ದೀನಿ, ಒಬ್ಬೊಬ್ಬರು ತಲೆ ಹಾಕಲ್ಲ. ನೋಡಿ, 15 ಮಿನಿಟ್ಸ್ ಆಯಿತು. ಈಗ ಕೊತ್ತಂಬರಿ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗೆ ಪುಡಿ ಗಾಳಿ ಹೋಗೋ ಜಾಗದಲ್ಲಿ ಇಕ್ಕಿ. ಚೆನ್ನಾಗಿರುತ್ತೆ. ಪ್ಲೇಟ್ ಕ್ಲೋಸ್ ಮಾಡಿಬಿಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. Thank you for watching.